ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಚಕಮಕಿ ಆರಂಭ ಆಗಿದೆ. ಡ್ರೋನ್ ದಾಳಿ ವಿಫಲವಾದಂತಹ ಬಳಿಕ ಗಡಿಯಲ್ಲಿ ದಾಳಿ ತೀವ್ರಗೊಳಿಸಲಾಗಿದೆ. ಕುಪ್ವಾರ, ಪೂಂಚ್, ರಜೌರಿಯಲ್ಲಿ ಮತ್ತೆ ಶೆಲ್ ದಾಳಿ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ವಿಫಲ ದಾಳಿಗಳ ನಂತರ ಉಳಿದಿರುವಂತಹ ಡ್ರೋನ್ಗಳನ್ನು ಕೂಡ ಪ್ರಯೋಗ ಮಾಡ್ತಾ ಇದೆ. ಕುಪ್ವಾರ, ಪೂಂಚ್, ರಜೌರಿಯಲ್ಲಿ ಮತ್ತೆ ಶೆಲ್ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಭಾರತೀಯ ಯೋಧರು ಕೂಡ ಸರಿಯಾದಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಚಕಮಕಿ. ಪಹಲ್ಗಾಮ್ ಘಟನೆ ಆದಾಗಿಂದ ಇವರು ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದ್ರು, ಕಾಲ್ ಕೆರೆದು ಬರ್ತಾ ಇದ್ರು. ಕುಪ್ವಾರ, ಪೂಂಚ್, ರಜೌರಿಯಲ್ಲಿ ಮತ್ತೆ ಶೆಲ್ ದಾಳಿ ಆಗಿದೆ. ಏನೋ ಭಾರತದ ಮೇಲೆ ದಂಡೆತ್ತಿ ಬಂದಂತ ಪಾಕ್ಗೆ ನಮ್ಮ ಸೈನಿಕರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನದ ಎಲ್ಲ ಡ್ರೋನ್, ಮಿಸೈಲ್ ಭಾರತ ಅದನ್ನ ಧ್ವಂಸಗೊಳಿಸಿದೆ. ಭಾರತೀಯ ಯೋಧರ ಹೊಡೆತಕ್ಕೆ ಬೆದರಿದಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತಮ್ಮ ನಿವಾಸವನ್ನೇ ತೋರಿಸಿದ್ದಾರೆ. ಬಂಡ ಪಾಕ್ನಿಂದ ಭಾರತದ ಮೇಲೆ ಏರ್ ಸ್ಟ್ರೈಕ್. ಭಾರತದ ಪ್ರತಿದಾಳಿಗೆ ಬೆಚ್ಚಿ ಬಿದ್ದ ಪರಮ ಪಾಪಿ ಪಾಕ್. ಪಾಕಿಸ್ತಾನವನ್ನೇ ತೊರೆದ್ರ ಪ್ರಧಾನಿ ಶಹಬಾಜ್ ಶರೀಫ್. ಆಪರೇಷನ್ ಸಿಂಧೂರದಿಂದ ಕಂಗೆಟ್ಟಿದ್ದ ಪಾಕ್ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಕಾಶ್ಮೀರದ ಹಲವೆಡೆ ಮಿಸೈಲ್ ದಾಳಿ ನಡೆಸಿ ಅಟ್ಟಹಾಸ ಮೆರೆದಿದೆ. 35 ನಿಮಿಷ ಡ್ರೋನ್ ದಾಳಿ ನಡೆಸಿದ ಪಾಪಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಶಾಸ್ತಿ ಮಾಡಿದೆ. ಪಾಕಿಸ್ತಾನದ ಮಿಸೈಲ್ಗಳನ್ನ S-400 ಮಿಸೈಲ್ ಜೆಟ್ ಹೊಡೆದುರುಳಿಸಿದೆ. ಇಸ್ಲಾಮಾಬಾದ್ನಲ್ಲಿರುವ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ನಿವಾಸದ 20 ಕಿಲೋಮೀಟರ್ ದೂರದಲ್ಲೇ ಭಾರತ ಪ್ರತಿದಾಳಿ ನಡೆಸಿತ್ತು. ಇದರ ಬೆನ್ನಲ್ಲೇ ಪತ್ರುಗುಟ್ಟಿದ ಪಾಕ್ ಪ್ರಧಾನಿಯನ್ನ ಪಾಕಿಸ್ತಾನ ಸೇನೆ ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಮಾಡಿದೆ. ಭಾರತದ ಪ್ರತಿದಾಳಿ ಭೀತಿಗೆ ಬೆದರಿ ಶಹಬಾಜ್ ಪಾಕಿಸ್ತಾನವನ್ನೇ ತೊರೆದಿದ್ದಾರೆಂದು ಹೇಳಲಾಗ್ತಿದೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಮೇಲೂ ಕೂಡ ಭಾರತ ದಾಳಿ ನಡೆಸಿದೆ. ಲಾಹೋರ್, ಸಿಯಾಲ್ಕೋಟ್, ಭವಲ್ಪುರದಲ್ಲಿ ಭಾರತೀಯ ಸೇನೆಯಿಂದ ವಾಯುದಾಳಿ ತೀವ್ರಗೊಂಡಿದೆ. ಉರಿ ಸೆಕ್ಟರ್ನಲ್ಲಿ ನಾಗರಿಕರ ಮೇಲೆ ಪಾಕ್ ದಾಳಿ ನಡೆಸಿದ್ದು ಹೋಟೆಲ್ ಛಿದ್ರಗೊಳಿಸಿದೆ. ಗುಜರಾತ್ನಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನ ಭಾರತ ಧ್ವಂಸಗೊಳಿಸಿದೆ. ಕಚ್ ಭುಜ್ ಮೇಲೆ ದಾಳಿಗೆ ಯತ್ನ ಮಾಡಿದಂತ ಪಾಕ್ಗೆ ಭಾರತ ತಕ್ಕ ಶಾಸ್ತಿ ಮಾಡಿದೆ. ಗುಜರಾತ್ನ 18 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಜಮ್ಮು ವಿಶ್ವವಿದ್ಯಾಲಯದ ಬಳಿಯೂ ಕೂಡ 2 ಪಾಕ್ ಡ್ರೋನ್ಗಳನ್ನ ಭಾರತ ಹೊಡೆದುರುಳಿಸಿದೆ. ಪಠಾಣ್ಕೋಟ್ ವಾಯುನೆಲೆ ಮೇಲೂ ಕೂಡ ಪಾಕ್ ಡ್ರೋನ್ ದಾಳಿ ನಡೆಸಿದೆ. ಭಾರತದ ಹಲವು ನಗರಗಳ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ. ಅಮೃತಸರದಲ್ಲೂ ಪಾಕ್ ವಾಯು ದಾಳಿ ನಡೆಸಿದೆ. ಇದಕ್ಕೆ ಪ್ರತಿಯಾಗಿ ಪಾಕ್ನ ಯುದ್ಧ ವಿಮಾನಗಳನ್ನ ಭಾರತ ಹೊಡೆದುರುಳಿಸಿದೆ. ಲಾಹೋರ್, ಮುಲ್ತಾನ್, ಸರ್ಗೋದಾ, ಫೈಸಲಾಬಾದ್ ಅನ್ನು ಕೂಡ ಭಾರತೀಯ ಏರ್ ಡಿಫೆನ್ಸ್ ಸರ್ವನಾಶಗೊಳಿಸಿದೆ. ಜಮ್ಮುವಿನಿಂದ 341 ಕಿಲೋಮೀಟರ್ ದೂರದಲ್ಲಿರುವಂತಹ ಪಾಕಿಸ್ತಾನದ ಪೇಶಾವರದಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ. ಲಾಹೋರ್, ಇಸ್ಲಾಮಾಬಾದ್ ದಾಟಿ ಹೋಗಿ ಪೇಶಾವರದ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿದೆ. ರಾಜಸ್ಥಾನದ ಜೈಸಲ್ಮೇರ್ ನಗರದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿದೆ. ಜೈಸಲ್ಮೇರ್ನಲ್ಲಿ ಪಾಕ್ ಏರ್ ಸ್ಟ್ರೈಕ್ ನಡೆಸಿದ್ದು ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ಕೊಟ್ಟಿದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಚಂಡೀಗಢ, ಲೂಧಿಯಾನ ವಿಮಾನ ನಿಲ್ದಾಣಗಳು ಬಂದ್ ಆಗಿವೆ. ಮುಂದಿನ ಆದೇಶದವರೆಗೂ ಏರ್ಪೋರ್ಟ್ ಕ್ಲೋಸ್ ಆಗಿದೆ. ಮತ್ತೊಂದು ಕಡೆ ಪಾಕ್ನ 8,000 ಟ್ವಿಟರ್ ಖಾತೆಗಳನ್ನು ಕೂಡ ಭಾರತ ಬ್ಯಾನ್ ಮಾಡಿದೆ. ಪಾಕಿಸ್ತಾನದ ಮೇಲೆ ಭಾರತದ ಕ್ಷಿಪಣಿ ದಾಳಿ ಮುಂದುವರೆದಿದೆ. ಪಂಜಾಬ್ ರಾಜ್ಯದಲ್ಲಿ ಜನಸಾಮಾನ್ಯರ ರಕ್ಷಣೆ ದೃಷ್ಟಿಯಿಂದ 3 ದಿನಗಳ ಕಾಲ ಶಾಲಾ ಕಾಲೇಜು ವಿವಿಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪಂಜಾಬ್ ಶಿಕ್ಷಣ ಸಚಿವ ಹರ್ಜೋತ್ ಸಿಂಗ್ ರಜೆ ಘೋಷಿಸಿ ಆದೇಶ ನೀಡಿದ್ದಾರೆ. ಅರೆಸೇನಾ ಮುಖ್ಯಸ್ಥರೊಂದಿಗೆ ಅಮಿತ್ ಶಾ ಚರ್ಚೆ ನಡೆಸಿದರು. ಬಿಎಸ್ಎಫ್ ಮತ್ತು ಸಿಐಎಸ್ಎಫ್, ಸಿಆರ್ಪಿಎಫ್ ಮುಖ್ಯಸ್ಥರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಬಿಎಸ್ಎಫ್ ಡಿಜಿ ಅಮಿತ್ ಶಾಗೆ ಗಡಿ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ಇನ್ನು ಪಾಕಿಸ್ತಾನದ ಎಲ್ಲ ಡ್ರೋನ್, ಮಿಸೈಲ್ಗಳನ್ನ ಭಾರತ ಧ್ವಂಸಗೊಳಿಸಿದೆ. ರಕ್ಷಣಾ ಇಲಾಖೆ ಈ ಬಗ್ಗೆ ಅಧಿಕೃತ ಮಾಹಿತಿ ರಿಲೀಸ್ ಮಾಡಿದೆ. ಭಾರತವು ಕ್ಷಿಪ್ರವಾಗಿ ಎಲ್ಲ ದಾಳಿಯನ್ನು ಹತ್ತಿಕ್ಕಿದೆ. ಯಾವುದೇ ಜೀವಹಾನಿ, ಆಸ್ತಿ ಪಾಸ್ತಿಗೆ ಹಾನಿಯಾಗಿಲ್ಲ ಅಂತ ಟ್ವೀಟ್ ಮಾಡಿದೆ. ಜಮ್ಮು ಸೇರಿ ವಿವಿಧೆಡೆ ಪಾಕ್ ಕ್ಷಿಪಣಿ ದಾಳಿ ನಡೆಸಿದೆ ಅಂತ ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆ ಟ್ವೀಟ್ನಲ್ಲಿ ಮಾಹಿತಿ ನೀಡಿದೆ.
ಪಾಕ್ ಕ್ಷಿಪಣಿ ದಾಳಿಯಲ್ಲಿ ಯಾವುದೇ ಹಾನಿಯಾಗಿಲ್ಲ. ಪಾಕ್ ಡ್ರೋನ್ ದಾಳಿಯನ್ನ ವಿಫಲ ಮಾಡಿದ್ದೇವೆಂದು ಭಾರತೀಯ ವಾಯು ರಕ್ಷಣಾ ವ್ಯವಸ್ಥೆ ಟ್ವೀಟ್ ಮಾಡಿದೆ. ಭಾರತ ಪಾಕ್ ನಡುವೆ ಸಂಘರ್ಷ ಉಲ್ಬಣ ಬೆನ್ನಲ್ಲೇ ಜಮ್ಮು ಮತ್ತು ಕಾಶ್ಮೀರದ 8 ಜಿಲ್ಲೆಗಳಿಗೆ ಮೆಂಟರ್ಗಳನ್ನ ನೇಮಕ ಮಾಡಲಾಗಿದೆ. ಜಿಲ್ಲೆಗಳಲ್ಲಿ ಮಾರ್ಗದರ್ಶಕರನ್ನ ಭಾರತ ಸರ್ಕಾರ ನೇಮಿಸಿದೆ. ತುರ್ತು ಪರಿಸ್ಥಿತಿ ವೇಳೆ ಮಾರ್ಗದರ್ಶನ ನೀಡಲು ನೇಮಕ ಮಾಡಿ ಕೇಂದ್ರ ಆದೇಶ ನೀಡಿದೆ. ಇನ್ನು ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಸೇರಿದಂತೆ ಭಾರತದ ಗಡಿಭಾಗಗಳಲ್ಲಿ ಬ್ಲಾಕ್ಔಟ್ ಹೊರಡಿಸಲಾಗಿದೆ. ದೆಹಲಿ ಪೊಲೀಸರು ಅಲರ್ಟ್ ಆಗಿದ್ದು ರಾತ್ರಿ ಗಸ್ತು ಹೆಚ್ಚಿಸಿದ್ದಾರೆ. ತುರ್ತು ಪರಿಸ್ಥಿತಿ ನಿಭಾಯಿಸುವ ಅಗತ್ಯತೆ ಹಿನ್ನೆಲೆ ದೆಹಲಿಯ ಸರ್ಕಾರಿ ನೌಕರರ ರಜೆಗಳನ್ನು ಕೂಡ ರದ್ದು ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.